ದೇವರ ದಯೆಯಿಂದ ನಾವು ಮಾಡುವ ಕೆಲಸದಲ್ಲಿ ತೃಪ್ತಿ ಇದೆ, ಖುಷಿ ಇದೆ. ಸರ್ ಬೈಕ್ನವರು ಅಷ್ಟೇ ರ್ಯಾಶ್ ಆಗಿ ಬರ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಹತ್ತತ್ತಿಗಾದ್ರೂ ನಡೆಯುತ್ತೆ, ಇಳಿಯತ್ತಿ. ಉಡುಪಿಯಿಂದ 3:20ಕ್ಕೆ ಬಿಟ್ಟಿದ್ದು, ಮಣಿಪಾಲ್ 3:35ಕ್ಕೆ ಹೋಗಿ ಅಲ್ಲಿಂದ 3:35ಕ್ಕೆ 4:15 4:15 ಸಿಗುತ್ತೆ. 5 ತನಕನೂ ಕೊಡ್ಬೋದು ಸರ್. ರೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾರೇ ಎಷ್ಟೇ ಸ್ವಲ್ಪ ರಫಿನ ಜನಗಳು ಇದ್ರು ಕೂಡ ನಾವು ತಾಳ್ಮೆಯಿಂದ ವರ್ತಿಸ್ಬೇಕು. ಬ್ಲಾಕ್ ಅಂದ್ರೆ ಈ ಕಾರು ಬಾರಿ ಒಂಥರ ಅವರು ನಿಯಮದ ಪ್ರಕಾರ ಓಡಿಸೋದಿಲ್ಲ ಕೆಲವು, ಸುಮ್ನೆ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮೈಪಾಲ್. ನಾನಿವತ್ತು ಶ್ರೀ ಗಣೇಶ್ ಬಸ್ಸಿನ ಒಂದು ಬ್ಲಾಗ್ ಮಾಡಲಿಕ್ಕೆ ಬಂದಿದ್ದೇನೆ. ನೀವೆಲ್ಲ ಕೇಳ್ತಾ ಇದ್ರಿ ಉಡುಪಿಯಿಂದ ಶಿವಮೊಗ್ಗಗೆ ಹೋಗುವಂಥ ಒಂದು ಶ್ರೀ ಗಣೇಶ್ ಬಸ್ಸಿನ ಬ್ಲಾಗ್ ಮಾಡಿ ಅಂತ. ಇವತ್ತು ಶ್ರೀ ಗಣೇಶ್ ಬಸ್ಸಿನ ಬ್ಲಾಗ್ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಇದರ ಡ್ರೈವರ್ ಇದ್ದಾರೆ, ಅವ್ರ ಹತ್ರ ಮಾತಾಡಿಸೋ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಮಂಜುನಾಥ್. ಯಾವ ಊರು ಸರ್ ನಿಮ್ದು? ನಮ್ದು ಶಿವಮೊಗ್ಗ. ಪ್ರಾಪರ್ ಶಿವಮೊಗ್ಗ. ಶಿವಮೊಗ್ಗದ ಹತ್ರ ಹಳ್ಳಿ. ಯಾವ ಹಳ್ಳಿ? ಸೋಗನೆ ಅಂತ. ಓಕೆ. ಎಷ್ಟು ವರ್ಷದಿಂದ ಈ ಒಂದು ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ದೀರಾ? ನಾನು 2010ರಿಂದ 2025 15 ವರ್ಷ ಆಗ್ತದೆ. 15 ವರ್ಷ ಆಯ್ತು. ಯಾವ ಬಸ್ ಅಲ್ಲಿ ಇದ್ರಿ ಮೊದಲು? ನಾನು ಫಸ್ಟ್ ಸ್ಟಾರ್ಟಿಂಗ್ SGMT 11 ವರ್ಷ. 11 ವರ್ಷ ಅದ್ರಲ್ಲೇ ಮಾಡಿದ್ದೆ. ಲಾಂಗ್ ಚೆಸ್ ಗಾಡಿಯಾ? ಲಾಂಗ್ ಚೆಸ್. ಯಾವ ರೂಟಿಗೆ ಹೋಗ್ತಾ ಇದ್ರಿ? ನಾನು ಶಿವಮೊಗ್ಗ ಜೋಗ ತೆರೀಕೆರೆ. ಜೋಗ ಗಾಡಿ ಅಲ್ವಾ? ತುಂಬಾ ಲಾಂಗ್ ಚೆಸ್ ಗಾಡಿ. ಹಾಗೆ ಈ ಬಸ್ಸಿಗೆ ಬಂದು ಎಷ್ಟು ವರ್ಷ ಆಯ್ತು? ಈ ಬಸ್ಸಿಗೆ ಬಂದು 2 ವರ್ಷ ಆಯ್ತು. ಹೇಗಿದೆ ಸರ್ ಕಂಪನಿ? ಪರವಾಗಿಲ್ಲ, ಚೆನ್ನಾಗಿದೆ. ನಮ್ಮ ಎಲ್ಲಿ ಸರ್ ಇದು ನಿಮ್ಮ ಗಣೇಶ್ ಕಂಪನಿಯಲ್ಲಿ? ಕಂಪನಿ ಅಂದ್ರೆ ಸಿಂಗಲ್ ಓನರ್. ನಮ್ಮ ಸೌಕರ್ಯ ಸಿಂಗಲ್ ಓನರ್, ಒಳ್ಳೆ ಸೌಕರ್ಯರು. ಹೆಸರು ಸರ್ ಅವ್ರದ್ದು? ನವೀನ್ ಅಂತ. ಹೌದಾ? ಯಾವ ಊರು ಸರ್ ಅವರು? ಅವರು ಶಿವಮೊಗ್ಗದ ಹತ್ರ ಅಣಿಗೇರಿ ಹತ್ರ ಅಕ್ಲಾಪುರ ಅಂತ. ಗೊತ್ತಾಯ್ತು. ಎಷ್ಟು ಬಸ್ ಇದೆ ಸರ್? ಸುಮಾರು 6-7 ಬಸ್ ಇದೆ. 6-7 ಬಸ್ ಇದೆ. ಹಾಗೆ ಸರ್ ಇದು BS4 ಗಾಡಿಯಾ? BS3 ಗಾಡಿ. ಓಕೆ, BS3 ಹೇಗೆ ಸರ್? BS3 ಚಂದ ಬರ್ತದೆ. ನಾನು ಇದನ್ನ 2012ರಿಂದನೂ ಇದೇ ಓಡಿಸಿದ್ದು. BS2 BS3 ಮತ್ತೆ BS4 ಓಡಿಸಿಲ್ಲ. ಇದು ಸೂಪರ್ ಗಾಡಿ, ಒಳ್ಳೆ ಲೈಲ್ಯಾಂಡ್ ಸೂಪರ್ ಗಾಡಿ. ಟಾಟಾ ಹೇಗೆ? ಟಾಟಾ ಗಾಡಿ ಅದು ಕೆಲವರಿಗೆ ಒಂದೊಂದ್ ತರ ಇಡಿಸುತ್ತೆ. ಕೆಲವರಿಗೆ ಟಾಟಾ ಇಷ್ಟ ಆಗುತ್ತೆ, ಕೆಲವರಿಗೆ ಲೈಲ್ಯಾಂಡ್ ಇಷ್ಟ ಆಗುತ್ತೆ, ಕೆಲವರಿಗೆ ಇನ್ನು ಐಷರ್ ಕಂಪ್ನಿ ಇಷ್ಟ ಆಗ್ತದೆ. ಗಾಡಿ ಬಿಟ್ಟಿದ್ರಾ? ಓಡಿಸಿ. ಹೇಗೆ ಸರ್? ಅದು ಪರವಾಗಿಲ್ಲ, ಓಡಿಸ್ಲಿಕ್ಕೆಲ್ಲ ಏನ್ ತೊಂದ್ರೆ ಇಲ್ಲ. ಈ ನಿಮ್ಗೆ ಘಾಟ್ ಸೆಕ್ಷನ್ ಗೆಲ್ಲ ಲೈಲ್ಯಾಂಡ್ ಒಳ್ಳೆ ಆಗ್ತದೆ. ನಿಮ್ಗೆ ಘಾಟ್ ಸೆಕ್ಷನ್ ಅಲ್ಲೆಲ್ಲ ಹೋಗುವಾಗ ನೀವು ಲೈಲ್ಯಾಂಡ್ ಗಾಡಿ ಒಳ್ಳೆ ಆಗ್ತದೆ ಅಂತ ಹೇಳಿದ್ರಲ್ಲ, ಏನ್ ಇದ್ರದ್ದು ಸ್ಪೆಷಲ್ ಆಗಿ ಏನಿರುತ್ತೆ ನಿಮ್ಗೆ? ಪಿಕಪ್ ಸಿಗುತ್ತಾ ಅಥವಾ ಹೇಗೆ ಇದ್ರದ್ದು? ಪಿಕಪ್ ಅಲ್ಲಿ ಒಂದು ತರ ಒಂದು ಖುಷಿ ಆಗ್ತಾ ಇರ್ತದೆ ಇದು ಓಡಿಸಿದ್ರೆ. ಮತ್ತಿನ್ನೇನ್ ಸಮಸ್ಯೆ ಏನಿಲ್ಲ, ಒಳ್ಳೆ ಗಾಡಿ. BS3 ಗಾಡಿ ಒಳ್ಳೆ ಗಾಡಿ. ಅಂದ್ರೆ BS3 ಗಾಡಿ ತುಂಬಾನೇ ಕಡಿಮೆ ಇರುದು. ಎಲ್ಲ BS6 ಗಾಡಿ ಎಲ್ಲ ಬಂದಿದೆ ಕಡಿಮೆ, ಇತ್ತೀಚೆಗೆ ಅಷ್ಟೇ BS6 ಬಂದಿದ್ದು. BS4 ಒಳ್ಳೆ ಗಾಡಿ ಅಲ್ವಾ? ಒಟ್ಟು ಲೈಲ್ಯಾಂಡ್ ಅಲ್ಲಿ ಎಲ್ಲವೂ ಆಲ್ಮೋಸ್ಟ್ ಒಳ್ಳೆ ಗಾಡಿ. ಈಗ ಬಂದಿರೋದು ಆಡ್ ಬ್ಲೂ ಗಾಡಿ ನನಗೆ ಅನುಭವ ಇಲ್ಲ. ಬಿಟ್ಟಿಲ್ಲ ನೀವು? ನಾನೇನು ಬಿಟ್ಟಿಲ್ಲ, ಅದು ಅನುಭವ ಇಲ್ಲ. ಹಾಗೆ
ಒಟ್ಟು ಇದನ್ನೇ ಓಡಿಸಿದ್ದು ನಾನು, ತುಂಬಾ ಚೆನ್ನಾಗಿದೆ ಅಲ್ವಾ? ಸರ್ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ? 6 ಗಂಟೆಗೆ ಹೇಳ್ತೀನಿ. 6 ಗಂಟೆಗೆ ಎದ್ದು ಗಾಡಿ ಎಲ್ಲಿರುತ್ತೆ? ಗಾಡಿ ಶಿವಮೊಗ್ಗದಲ್ಲಿ ಇರುತ್ತೆ. ನಾವು ಹಳ್ಳಿಯಿಂದ ಬರ್ಬೇಕಲ್ಲ, ಓಕೆ. ನಾವು ಎಲ್ಲ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬರ್ಬೇಕಲ್ಲ. ಫ್ರೆಶ್ ಅಪ್ ಆಗಿ ಗಾಡಿ ಹತ್ರ ಬಂದು ಮತ್ತೆ ತಿಂಡಿ ಎಲ್ಲ ಬ್ರೇಕ್ಫಾಸ್ಟ್ ಮನೇಲೆ ಮಾಡ್ತಾರೆ. ಮನೆಯಲ್ಲೇ ಮಾಡ್ಕೊಂಡು ಮಾಡ್ತೀರಾ? ಹಾಗೆ ಮಧ್ಯಾಹ್ನ ಊಟ ಎಲ್ಲ ಎಲ್ಲಿ ಮಾಡ್ತೀರಾ? ಊಟ ಇಲ್ಲೇ ಮಾಡ್ತೀವಿ, ಉಡುಪಿಯಲ್ಲೇ ಊಟ ಮಾಡ್ತೀರಾ? ಮತ್ತೆ ಸಂಜೆ ಊಟ ಮನೇಲೆ ಹೋಗ್ತೀವಿ. ಆಗುಂಬೆ ಘಾಟ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಒಂದು ಡೇಂಜರಸ್ ರೋಡ್ ಅದು. ಡೇಂಜರಸ್ ರೋಡ್ ಅಂದ್ರೆ ನಿಯಮದ ಪ್ರಕಾರ ಬಂದ್ರೆ ಯಾವ್ದು ಡೇಂಜರಸ್ ಇರಲ್ಲ. ನಿಯಮ ವಿರುದ್ಧವಾಗಿ ಬಂದ್ರೆ ಎಲ್ಲದೂ ಡೇಂಜರಸ್. ಮೇನ್ ರೋಡ್ ಸಮೇತ ಡೇಂಜರಸ್. ಕರೆಕ್ಟ್, ಖಂಡಿತವಾಗ್ಲೂ ಸರ್. ಅದು 9ನೇ ತಿರುವು ಸ್ವಲ್ಪ ಡೇಂಜರಸ್ ಅಲ್ಲ ತುಂಬಾ? 7ನೇದ. ಹೇಗೆ ಸರ್, ಎಷ್ಟು ಟೈಮ್ ತಗೊಳ್ತೀರಾ ನೀವು ಬರ್ಬೇಕಾದ್ರೆ ಶಿವಮೊಗ್ಗದಿಂದ ಉಡುಪಿಗೆ? ಅದು ಇದು ಪರ್ಮಿಟ್ ಇರೋದು ಎಷ್ಟು ಟೈಮಿಂಗ್ಸ್ ಇದೆ ಅದೇ ಟೈಮಿಂಗ್ಸ್. ನಾನು 10:25 ಬಿಟ್ರೆ ನಮ್ದು 2:15 ರೀಚ್ 2:15 ಬಂದ್ಬಿಡ್ತೀನಿ. 2:15 2:10 ಬರ್ತೀನಿ. ಅಂದ್ರೆ ಘಾಟಿ ಎಲ್ಲ ಸ್ವಲ್ಪ ಬ್ಲಾಕ್ ಆದ್ರೆ ಸ್ವಲ್ಪ ಲೇಟ್ ಆಗುತ್ತಾ? ಬ್ಲಾಕ್ ಅಂದ್ರೆ ಈ ಕಾರು ಬಾರಿ ಒಂಥರ ಅವರು ನಿಯಮದ ಪ್ರಕಾರ ಓಡಿಸೋದಿಲ್ಲ ಕೆಲವು. ಸುಮ್ನೆ ಒಟ್ರಾಸಿ ಬರ್ತಾ ಇರೋದು ಹೋಗ್ತಾ ಇರೋದು ಅವೆಲ್ಲ ಸರಿ ಇಲ್ಲ. ಗಾಡಿ ಬರ್ತದ ಎಂತದು ನೋಡ್ತಾ ಇರ್ಬೇಕು. ಆಗ ಅದು ಏನು ಬ್ಲಾಕ್ ಆಗೋದಿಲ್ಲ, ಏನೂ ಆಗೋದಿಲ್ಲ. ತುಂಬಾ ಟ್ರಾಫಿಕ್ ಆದಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸಣ್ಣದಾಗ ಅದು ಬ್ಲಾಕ್ ಆಗೇ ಆಗುತ್ತೆ. ಸಣ್ಣ ಘಾಟಿ ಅಲ್ವಾ, ಬ್ಲಾಕ್ ಆಗುತ್ತೆ ಅಲ್ವಾ? ದಿವಸಕ್ಕೆ ಎಷ್ಟು ಬಸ್ ಓಡಾಡ್ತವೆ? ಸುಮಾರು ಓಡಾಡ್ತವೆ. 20-30 ಬಸ್ ಓಡಾಡ್ತದಲ್ಲ. ಹಾಗೆ ಮೈಲೇಜ್ ಎಷ್ಟಿದೆ ಸರ್ ಇದು BS3 ಗಾಡಿ? ಸರ್ ಇದು 4.5 4.5 ಸಿಗುತ್ತೆ. 5 ತನಕನೂ ಕೊಡ್ಬೋದು ಸರ್. ರೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ರೋಡ್ ಮತ್ತೆ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಕೆಲವು ಸ್ಟಾಪ್ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಅಲ್ವಾ? ಓಕೆ. ಎಷ್ಟನೇ ಮಾಡೆಲ್ ಗಾಡಿ ಸರ್ ಇದು? ಯಾವುದು ಇದು ಗಾಡಿ ಎಷ್ಟನೇ ಮಾಡೆಲ್ ಗಾಡಿ? 2014 ಅಲ್ಲಿ. ಓಕೆ. ಅಂದ್ರೆ ಇದರಲ್ಲಿ ಸೀಟ್ ಎಷ್ಟು ಬರುತ್ತೆ? ಇದರಲ್ಲಿ 40 ಸೀಟ್. 40 ಸೀಟ್. RTO 38 40 ಅಲ್ವಾ? 38 ಸೀಟ್. ಹಾಗೆ ಮತ್ತೆ ನೀವು ಆಗುಂಬೆ ಘಾಟಿಯ ಬಗ್ಗೆ ಸ್ವಲ್ಪ ಕಾರ್ನವರಿಗೆ ನೀವು ಹೇಳಿದ್ರಿ, ಮೆಸೇಜಸ್ ಕೊಟ್ರಿ. ಹಾಗೆ ಬೈಕ್ನವರಿಗೆ ಏನಂತ ಹೇಳ್ತೀರಾ ಸರ್? ಬೈಕ್ನವರು ಅಷ್ಟೇ ರ್ಯಾಶ್ ಆಗಿ ಬರ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಹತ್ತತ್ತಿಗಾದ್ರೂ ನಡೆಯುತ್ತೆ, ಇಳಿಯತ್ತಿಗೆ ಅವ್ರು ಬ್ರೇಕ್ ಹೊಡೆದ್ರು ನಿಲ್ಲಲ್ಲ ಗಾಡಿ. ಆಕ್ಚುಲಿ ಅದ್ ನಿಲ್ಲಲ್ಲ, ಕಂಟ್ರೋಲ್ ಸಿಗದೇ ಇಲ್ಲ ಅವರು. ಅದಕ್ಕೆ ಯಾವ್ದಾರ ಆಗ್ಲಿ ಡೌನ್ ಇದೆಯಲ್ಲ, ತುಂಬಾ ಡೌನ್ ಇದೆಯಲ್ಲ, ಇಳಿಯ ಗಾಡಿಗಳಿಗೆ ಕಂಟ್ರೋಲ್ ಸಿಗಲ್ಲ. ಹಾಗೆ ಅಂದ್ರೆ ಇಳಿಯುವ ಗಾಡಿಗೆ ಕಂಟ್ರೋಲ್ ಸಿಗಲ್ಲ. ಯಾಕೆ ಹೇಳಿದ್ರೆ ಮೇಲೆ ಹತ್ತುವರೆ ಸ್ವಲ್ಪ ನಾವು ಕೇರ್ಫುಲ್ ಆಗಿ ಹತ್ಬೇಕಂತ ನೀವು ಹೇಳ್ತೀರಾ? ಹತ್ತದು ಅಲ್ಲ, ಇಳಿಯೋದೇ ಬಾರಿ ಕೇರ್ಫುಲ್ ಆಗತ್ತದು. ಕೇರ್ಫುಲ್ ತಗೊಂಡ್ಬಿಟ್ಟು ಹತ್ತತ್ತಿಗೆ ಏನ್ ಅಷ್ಟೊಂದು ತ್ರಾಸ ಅನ್ಸಲ್ಲ ನನ್ನ ಪ್ರಕಾರ. ಹತ್ತತ್ತಿಗೆ ಏನ್ ಅಷ್ಟೊಂದು ಇದನ್ಸಲ್ಲ. ನೀವು ಘಾಟಿಯಲ್ಲಿ ಇಳಿಸ್ಬೇಕಾದ್ರೆ ನೀವು ಎಕ್ಸ್ಟ್ರಾ ಗೇರ್ ಅಲ್ಲಿ ಇಳಿಸ್ತೀರಾ ಹೇಗೆ? ಥರ್ಡ್ ಗೇರು ಫಸ್ಟ್ ಸ್ಟಾಪ್ ನಮ್ಮಲ್ಲಿದು. ಎಕ್ಸ್ಟ್ರಾ ಗೇರ್ ಅಲ್ಲಿ ಏನು 7 ಗೇರ್? ಇದರಲ್ಲಿ 7 ಗೇರ್ ಬರುತ್ತೆ. 7 ಗೇರ್ ಅಲ್ಲಿ ಒಂದು ರಿವರ್ಸ್, ಒಂದು ಎಕ್ಸ್ಟ್ರಾ, ಒಂದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಟಾಪ್, 6. ಅಲ್ಲ ಅಂದ್ರೆ ನೀವು ಘಾಟಿ ಇಳಿಸ್ಬೇಕಾದ್ರೆ ನೀವು ಎಕ್ಸ್ಟ್ರಾ ಗೇರ್ ಅಲ್ಲಿ ಏನಾದ್ರು ಆತರ? ಇಲ್ಲ ಎಕ್ಸ್ಟ್ರಾ. ಅಂದ್ರೆ ಅದು ಲಾರಿ ಅವರೆಲ್ಲ ಲೋಡ್ ಹತ್ತತ್ತಿಗೆ ಮಾತ್ರ ಎಕ್ಸ್ಟ್ರಾ. ಎಲ್ಲರ ಫುಲ್ ಅಪ್ಪಲ್ಲಿ ಗಾಡಿ ಲೋಡ್ ಇದ್ದಾಗ ಮಾತ್ರ ಎಕ್ಸ್ಟ್ರಾ ಹಾಕೊಳ್ಳೋದು. ಅಂದ್ರೆ ಪ್ಯಾಸೆಂಜರ್ ಅಲ್ಲ, ಅಷ್ಟು ಲೋಡ್ ಇರಲ್ಲ, ಅದಕ್ಕೆ ನೀವು ಇರ್ತದೆ, ಏನ್ ತೊಂದ್ರೆ ಇಲ್ಲ, ಇರ್ತದೆ. ಹಾಗೆ ಫಸ್ಟಿಗೆ ನೀವು ಗಜಾನನದಲ್ಲಿ ಬಂದ್ರೆ ಅಂತ ಹೇಳಿದ್ರಲ್ಲ, ಅದರಿಂದ ಶಾರ್ಟ್ ವೀಲ್ಗೆ ಬರ್ಬೇಕಾದ್ರೆ ಹೇಗೆ ಇತ್ತು? ಅದು ಲಾಂಗ್ ಚೆಸ್ ಇತ್ತು ಗಾಡಿ? ಎಲ್ಲಿಡೋ ಒಂದೇ, ಏನಿಲ್ಲ. ಸ್ವಲ್ಪ ಡಿಸ್ಟೆನ್ಸ್, ಅದು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ತಗೊಳ್ಬೇಕು. ಇದು ಸ್ವಲ್ಪ ಶಾರ್ಟ್ ಆಗಿ ಹೊಡ್ಕೊಂಡ್ರು ನಡೆಯುತ್ತೆ. ಅದು ಸ್ವಲ್ಪ ಲಾಂಗ್ ಆಗಿ ಕಟ್ ಹೊಡೆಯೋದು ನಡೆಯುತ್ತೆ. ಹಾಗೆ ಅದು ಯಾವ ರೂಟ್ ಆಗಿ ಹೋಗ್ತಿತ್ತು? ಯಾವುದು? ಅದು ಗಜಾನನ ಶಿವಮೊಗ್ಗ, ಕುಂಸಿ, ಐನೂರು, ಕುಂಸಿ, ಅನಂತಪುರ, ಸಾಗರ, ತಾಳ್ಗೊಪ್ಪ, ಕಾರ್ಗಲ್, ಜೋಗ. ಮತ್ತೆ ರಿಟರ್ನ್ ನಾವು ಬೆಳಿಗ್ಗೆ ಆ ಕಡೆ ಬೆಳಿಗ್ಗೆ 5:30 ಬಿಟ್ರೆ ಅಲ್ಲಿಂದ ಜೋಗ, ಕಾರ್ಗಲ್ಲು, ತಾಳ್ಗೊಪ್ಪ, ಸಾಗರ, ಅನಂತಪುರ, ಶಿವಮೊಗ್ಗ, ಹಿಂಗೆ ಶಂಕರಘಟ್ಟ, BRP, ಲಕ್ಕೊಳ್ಳಿ, ತರೀಕೆರೆ. ನಿಮ್ಗೆ ಫ್ರೀ ಟೈಮ್ ಎಲ್ಲ ಸಿಗ್ತದೆ ಸರ್? ಫ್ರೀ ಟೈಮ್ ಅಂದ್ರೆ ಇಷ್ಟೇ, ಅರ್ಧ ಗಂಟೆ ಇಲ್ಲಿ. ಮತ್ ಮನೆಗೆ ಹೋದ್ಮೇಲೆ ಸ್ವಲ್ಪ ಫ್ರೀ ಟೈಮ್. ಅಲ್ಲ ಅಂದ್ರೆ ರಜೆ ಬೇಕಂತ ಹೇಳಿದ್ರೆ ಸಿಗುತ್ತಾ? ನಾವು ತಗೊಳ್ಬಹುದು. ನೀವೇ ಸೆಟ್ ಮಾಡ್ಬೇಕಾ ಡ್ರೈವರ್ ಅಥವಾ? ಇಲ್ಲ, ನಾವು ನಮ್ ಸೌಕರ್ಯ ಮಾಡ್ತೀವಿ. ಸೌಕರ್ಯ ಹೇಳಿದ್ರೆ ಅವರೇ ಮಾಡ್ತಾರೆ. ಹಾಗೆ
ಮತ್ತೆ ನೀವು ಬೇರೆ ಏನಾದ್ರು ಆಕ್ಟಿವಿಟೀಸ್ ಇದೆಯಾ? ಕ್ರಿಕೆಟ್ ಆ ತರ ಏನಾದ್ರು ಆಡ್ತೀರಾ? ಹಾ, ಕ್ರಿಕೆಟ್ ಆಡ್ತಾ ಇದ್ದೆ ಫಸ್ಟ್. ಭಾರಿ ಆಡ್ತಿದ್ದೆ ಕ್ರಿಕೆಟ್, ಭಾರಿ ಕ್ರಿಕೆಟ್ ಪ್ಲೇಯರ್ ಅಂತ ಹೇಳಿದ್ರು. ಇವಾಗ ಕ್ರಿಕೆಟ್ ಆಡಕ್ ಆಗಲ್ಲ, ಈಗೆಲ್ಲ ಇಂಟ್ರೆಸ್ಟ್ ಕಡಿಮೆ ಆಯ್ತು. ಅಂದ್ರೆ ಇಂಟ್ರೆಸ್ಟ್ ಇದೆ, ಹೋಗಲ್ಲ, ಟೈಮ್ ಸಿಗೋದಿಲ್ಲ. ಟೈಮ್ ಸಿಗೋದಿಲ್ಲ ಅಂದ್ರೆ ಜನಗಳ ಸೇವೆನೆ ಮಾಡ್ತಾ ಇರ್ತೀರಿ ನಿರಂತರ. ಈಗ ನಮಗೆ ಇಷ್ಟು ಕೆಲಸ ಮಾಡ್ತಾ ಇರ್ತೀವಿ, ಆಮೇಲೆ ಕೆಲಸ ಮಾಡಿ ಒಂದ್ 2 ದಿವಸ ರೆಸ್ಟ್ ತಗೊಳ್ಳೋಣ ಮನೇಲಿ ಇರ್ತೀವಿ. ಮತ್ತೆ ಅದ್ರಲ್ಲೂ ನಾವು ಆಡಕ್ ಹೋದ್ರೆ ಮತ್ತೆ ಮೈಕೈ ಎಲ್ಲ ನೋವಾಗಿ ಹೋಗ್ತದೆ. ಹಾಗೆ. ಎಸ್, ಡ್ರೈವರ್ಸ್ನವರಿಗೆ ಏನಂತ ಹೇಳ್ತೀರಾ? ಒಂದು ಮೆಸೇಜಸ್ ಕೊಡೋದಾದ್ರೆ ಏನಂತ ಮೆಸೇಜ್ ಕೊಡ್ತೀರಾ? ಇಲ್ಲ, ಅವ್ರವ್ರು ಕಲಿಯೋದು ಅವ್ರವ್ರು ಇಷ್ಟ, ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನನ್ನ ಪ್ರಕಾರ ನಾವು ಕಲಿಯೋದೇ ನಮಗೆ ಒಳ್ಳೇದು ಅಂತ ಅನ್ಸುತ್ತೆ, ಅವ್ರು ಕಲಿಯೋದು ಅವರಿಗೆ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಯಾವುದು ಸರಿಸಮನಾಗಿರೋದಿಲ್ಲ. ಹೌದಾ? ಈಗ ನಿಮ್ಮ ಭಾವನೆನೇ ಬೇರೆ ತರ ಇರುತ್ತೆ, ನನ್ನ ಭಾವನೆನೇ ಬೇರೆ ತರ ಇರುತ್ತೆ. ಹಂಗೆ ಅದ್ರ ಬಗ್ಗೆ ನಾವು ಹೇಳಲಿಕ್ಕೆ ಬರೋದಿಲ್ಲ, ಮೆಸೇಜಸ್ ನಾವು ಹೇಳಕ್ ಬರಲ್ಲ. ಹಾಗೇನೆ ಇವಾಗೆಲ್ಲ ಆಗುತ್ತಿರುವ ಆಕ್ಸಿಡೆಂಟ್ ಬಗ್ಗೆ ಏನಂತ ಮೆಸೇಜಸ್ ಕೊಡ್ತೀರಾ? ಇವೆಲ್ಲ ತುಂಬಾ ರೋಡಲ್ಲೆಲ್ಲ ತುಂಬಾ ಆಕ್ಸಿಡೆಂಟ್ ಎಲ್ಲ ಆಗ್ತಾ ಇದೆ. ಅದು ಆಗೋದಿದ್ರೆ ಹಾಗೆ ಆಗ್ತವೆ, ಅದೇನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್, ಅದೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಅನಿವಾರ್ಯ. ಅಂದ್ರೆ ಆದಷ್ಟು ಕೇರ್ಫುಲ್ ಅಲ್ಲಿ ಓಡಿಸ್ಕೊಂಡು ಹೋಗ್ಬೇಕಷ್ಟೇ. ಯಾರೇ ಆಗ್ಲಿ, ಒಂದು ಬೈಕ್ ಆಗ್ಲಿ, ಕಾರ್ ಆಗ್ಲಿ, ಒಂದು ಲಾರಿ ಆಗ್ಲಿ, ಒಂದು ಬಸ್ ಆಗ್ಲಿ. ಬಸ್ಸಿಗೆ ಅಂದ್ರೆ ಸ್ವಲ್ಪ ಟೈಮ್ ಕಡಿಮೆ ಇರುತ್ತದೆ, ಅವರು ಆಕ್ಚುಲಿ ಹೊಡಿಲೇಬೇಕಾಗುತ್ತೆ. ಹಾಗೆ. ಮತ್ತೊಂದು, ನಮ್ಮ ಬ್ಲಾಗಿಗೆ ನಿಮ್ಮ ಯಾರಾಗ್ಲಿ ಫ್ಯಾನ್ಸ್ನವರು ನನಗೆ ಕಮೆಂಟ್ ಮಾಡ್ತಿದ್ರು, ಶ್ರೀ ಗಣೇಶ್ ಬಸ್ ಇದು ಬ್ಲಾಗ್ ಮಾಡಿ, ನನ್ನ ಫೇವ್ರೆಟ್ ಬಸ್ ಅಂತೆಲ್ಲ ತುಂಬಾ ಕಮೆಂಟ್ ಮಾಡ್ತಾ ಇದ್ರು. ಸೊ ಅದಕ್ಕಾಗಿ ನಾವು ಇವತ್ತು ಬ್ಲಾಗ್ ಮಾಡ್ತಾ ಇದ್ದೇನೆ ಅವರಿಗೆಲ್ಲ. ಸೊ ಫೈನಲ್ ಆಗಿ ನಮ್ಮ ಸಬ್ಸ್ಕ್ರೈಬರ್ನವ್ರಿಗೆ ಏನ್ ಹೇಳ್ತೀರಾ ನೋಡುವಂತ ನಮ್ಮ ಚಾನಲ್ ಚೆನ್ನಾಗಿ ಮೂಡ್ ಬರ್ತಾ ಇದೆ ಎಲ್ಲದು. ಒಂದು ವೆಹಿಕಲ್ಸ್ ಬಗ್ಗೆ ಆಕ್ಚುಲಿ ಆಗುಂಬೆ ಘಾಟಿಲಿ ಓಡಾಡೋದಾಗ್ಲಿ, ಯಾವುದೇ ಒಂದು ಬಸ್ಸಿನ ವಿಡಿಯೋ ಮಾಡಿ ಹಾಕ್ತಾರೆ. ಫಸ್ಟ್ ಟೈಮ್ ನಮ್ ಗಾಡಿ ಇದು ಬಾಡಿಯಾಗಿ ಬಂದಾಗ ಒಬ್ರು ವಿಡಿಯೋ ಮಾಡಿದ್ರು. ಮಾಡೋದು ಯೂಟ್ಯೂಬ್ ಅಲ್ಲಿ ಹಾಕಿದ್ರು, ನೋಡಿದ್ದೀನಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಸರಿ ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ರವಿ ಅಂತ. ನೀವು ಈ ಬಸ್ಸಿನ ಕಂಡಕ್ಟರ್? ನಿರ್ವಾಹಕರಾಗಿ ಕೆಲಸ. ಎಷ್ಟು ವರ್ಷದಿಂದ ಇದ್ದೀರಾ ಸರ್? ನಾವು ಇವಾಗ ಒಂದು 20 ವರ್ಷ ಆಯ್ತು ಈ ಕಡೆ ಶಿವಮೊಗ್ಗ, ಉಡುಪಿ ಶಿವಮೊಗ್ಗದಿಂದ 20 ವರ್ಷ ಆಯ್ತು. ಇದೇ ಬಸ್ ಅಲ್ಲಿ ಇದ್ದೀರಾ ಅಥವಾ ಬೇರೆ ಯಾವ್ದ್ರಲ್ಲಿ? ಇಲ್ಲ, ಇದೇ ಬಸ್ ಬಂದ. ಇದೇ ಬಸ್ ಅಲ್ಲಿ 20 ವರ್ಷದಿಂದ ಇದ್ದೀರಾ? ಮೊದಲು ಬೇರೆ ಇತ್ತು, ನಿಶಾನ್ ಅಂತ ಇತ್ತು. ಓಕೆ. ನಂತರ ಗಣೇಶ್ ಅಲ್ಲಿ ಇದ್ರ. ಸರ್, ಈ ಬಸ್ ಎಷ್ಟು ಗಂಟೆಗೆ ಹೊರಡ್ತದೆ? ಇದು ಶಿವಮೊಗ್ಗ 10:25 ಬಿಟ್ಟು ಓಕೆ ತೀರ್ಥಹಳ್ಳಿಗೆ 11:50 ಬರ್ತೀವಿ. ಮತ್ತೆ ಅಲ್ಲಿಂದ 11:50 ಬಿಟ್ಟು ಉಡುಪಿನ 2:15 ಬಂದು ಮುಟ್ತೇವೆ. ಅಂದ್ರೆ ಶಿವಮೊಗ್ಗ ಟು ಉಡುಪಿ, ಮಂಗಳೂರು ಹೋಗಲ್ಲ? ಮಂಗಳೂರು ಇಲ್ಲ. ಮತ್ತೆ ಉಡುಪಿಯಿಂದ ಎಷ್ಟೊತ್ತಿಗೆ ಹೊರಡ್ತದೆ? ಉಡುಪಿಯಿಂದ 3:20 ಬಿಟ್ಟಿದ್ದು ಮಣಿಪಾಲ್ 3:35 ಹೋಗಿ, ಅಲ್ಲಿಂದ 3:35 ಬಿಟ್ಟಿದ್ದು ಹೆಬ್ರಿ 4:20 ಬಿಡ್ತೀವಿ. ಆಗುಂಬೆ ಆಗಿ ಹೋಗ್ತದೆ? ಆಗುಂಬೆ 5 ಗಂಟೆ ಹೋಗಿ ಆಗುಂಬೆ ಮಾರ್ಗವಾಗಿ ತೀರ್ಥಹಳ್ಳಿ ಶಿವಮೊಗ್ಗ 7:10 ಮುಟ್ತೇವೆ. ಅಂದ್ರೆ ಎಷ್ಟು? ಒಂದೇ ಟ್ರಿಪ್ ಆಗೋದು? ಹೋಗಿ ಬರೋದು ಒಂದೇ ಟ್ರಿಪ್. ಎರಡೇ ಟ್ರಿಪ್ ಆಗ್ತದಲ್ಲ? ಹೇಗೆ ಸರ್ ನಿಮ್ದೊಂದು ಲೈಫ್, ಹೇಗೆ ಇದ್ರದೊಂದು ಬಸ್ಸಲ್ಲಿ ನಿಮ್ಮದು? ಅಲ್ಲ, ಬಸ್ಸಲ್ಲಿ ಪರವಾಗಿಲ್ಲ, ದೇವರ ದಯೆಯಿಂದ ನಾವು ಮಾಡುವ ಕೆಲಸದಲ್ಲಿ ತೃಪ್ತಿ ಇದೆ, ಖುಷಿ ಇದೆ. ಕೆಲಸ ಯಾವ್ದಾದ್ರೆ ತೊಂದರೆ ಇಲ್ಲ, ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದ್ರೆ ಸಾಕು. ಖಂಡಿತ. ಬಟ್ ನಮ್ಮ ಲೈಫಿಗೆ ಒಂದು ಆಧಾರ ಸ್ತಂಭವಾಗಿದೆ, ಚೆನ್ನಾಗಾಗಿದೆ. ಬಸ್ ಒಂದು ನಮ್ಗೆ ತೃಪ್ತಿ ಇದೆ, ಮನ್ಸಿಗೆ ತೃಪ್ತಿ ಇದೆ. ನಾವು ಮಾಡುವ ಕೆಲಸದ ಬಗ್ಗೆ ಒಳ್ಳೆ ಖುಷಿ ಇದೆ, ಬೇಸರ ಇಲ್ಲ ಅಲ್ವಾ? ಕರೆಕ್ಟ್. ಅಂದ್ರೆ ಕಂಡಕ್ಟರ್ನವರಿಗೆ ಎಷ್ಟು ಕಿರಿಕಿರಿ ಅಂದ್ರೆ ತುಂಬಾ ಕೆಲವರು ಟೈಪ್ ಜನಗಳು ಬರ್ತಾರೆ, ಕೆಲವರು ಗಲಾಟೆ ಮಾಡ್ತಾರೆ, ಕೆಲವರು ಒಳ್ಳೆ ಇರ್ತಾರೆ. ಅವರನ್ನೆಲ್ಲ ನಾವು ಸಮಾಧಾನ ಮಾಡ್ಕೊಂಡು ಹೋಗುವಂತ ಒಂದು ಮನಸ್ಸು ನಮ್ಗೆ ಇರ್ಬೇಕು. ಹೌದಲ್ಲ? ನಮ್ಮಲ್ಲಿ ಮುಖ್ಯವಾಗಿ ಶಾಂತಿ, ಸಮಾಧಾನ ಭಾರಿ ಬೇಕು. ಹೌದು. ಯಾರೇ ಎಷ್ಟೇ ಸ್ವಲ್ಪ ರಫ್ಫಿನ ಜನಗಳು ಇದ್ರೂ ಕೂಡ ನಾವು ತಾಳ್ಮೆಯಿಂದ ವರ್ತಿಸ್ಬೇಕು. ಹೌದೌದು. ಅವಾಗ ಎಲ್ಲಿ ಸಮಸ್ಯೆಗಳು ಉದ್ಭವ ಆಗಲ್ಲ. ಖಂಡಿತ. ಬಸ್ಸು ಆಗ ಚೆನ್ನಾಗಿ ನಡೀಲಿಕ್ಕೂ ಸಾಧ್ಯ. ಹೌದು ಸರ್, ಖಂಡಿತ ಸರ್. ಮತ್ತೆ ಫ್ರೀ ಟೈಮ್ ಎಲ್ಲ ಸಿಗ್ತದೆ ನಿಮ್ಗೆ? ಡ್ಯೂಟಿ ಮಿಡ್ಲ್ ಅಲ್ಲಿ ಫ್ರೀ ಎಲ್ಲ, ರಜೆ ಎಲ್ಲ? ರಜೆ ಕೊಡ್ತಾರೆ. ಅಂದ್ರೆ ಬದಲಿ ಕಂಡಕ್ಟರ್ ಇರ್ತಾರೆ ನಮ್ಮಲ್ಲಿ. ನಾವು ಒಂದು ತಿಂಗಳು ಇಲ್ಲ 25 ದಿವಸ ಈಗ ಏನಾದ್ರೂ ನಮ್ಮ ಪರ್ಸನಲ್ ಪ್ರೈವೇಟ್ ಏನಾದ್ರೂ ಕೆಲಸಗಳಿದ್ರೆ ರಜೆ ಸಿಗುತ್ತೆ. ಬದಲಿ ಕಂಡಕ್ಟರ್ ವ್ಯವಸ್ಥೆ ಎಲ್ಲ ನಮ್ಮ ದನಿಗಳು ಮಾಡ್ತಾರೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.